ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಎಲ್ಲರೂ ಚೆನ್ನಾಗಿದ್ದೇವೆ. ನೀವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಿಮ್ಮನ್ನೆಲ್ಲ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಗ್ಲೋಬಲ್ ನಿವಾಸಿ ಕನ್ನಡತಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಯಾರಾದರೂ ಹೊಸದಾಗಿ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಹರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಇಲ್ಲಿ ಬಂದಿರೋದು ನನ್ನ ಗೈನಕಾಲಜಿಸ್ಟ್ ಕ್ಲಿನಿಕ್ಕಿಗೆ. ನಂದು ಆಲ್ರೆಡಿ ಇದು ಏನು ಅಪಾಯಿಂಟ್ಮೆಂಟ್ ಮುಂಚೆನೇ ಫಿಕ್ಸ್ ಆಗಿತ್ತು. ಇಯರ್ಲಿ ಚೆಕಪ್ ಇರುತ್ತಲ್ವ, ಸೊ ಅದು ಡ್ಯೂ ಇತ್ತು. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಯೂಶಲಾಗಿ ಬಂದಾಗ ಬೇಸಿಕ್ ವೈಟಲ್ಸ್ ಎಲ್ಲ ಚೆಕ್ ಮಾಡಿನೇ ಒಳಗಡೆ ಕಳಿಸ್ತಾರೆ. ಯೂಶಲಾಗಿ ನಮ್ಮದು ಹೈಟು ಮತ್ತು ವೆಯ್ಟ್ ಆಗಿರ್ಬೋದು, ಹಾಗೆಯೇ ಯೂರಿನ್ ಸ್ಯಾಂಪಲ್ ತೊಗೊಳ್ತಾರೆ. ಮತ್ತು ಏನಾದರೂ ಫೀವರ್ ಇದೆಯಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಕ್ಲಿನಿಕ್ ಒಳಗಡೆ ಕಳಿಸ್ತಾರೆ. ಸೊ ನನ್ನ ಗೈನಕಾಲಜಿಸ್ಟ್ ಬಂದು ನನಗೆ ಕೇಳಿದರು ಬೇಸಿಕ್ಕಾಗಿ ಎಲ್ಲ ನಂದು ಲಾಸ್ಟ್ 1 ಇಯರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿತ್ತಾ, ಅಥವಾ ನಂದು ಮೆನ್ಸಸ್ ಸೈಕಲ್ ಎಲ್ಲ ಹೇಗಿದೆ ಏನು ಅಂತ. ಸೊ ಹಾಗೆಯೇ ಅವರು ನನಗೆ ವಿಟಮಿನ್ ಸಪ್ಲಿಮೆಂಟ್ನ ಸಜೆಸ್ಟ್ ಮಾಡಿದರು. ಅದನ್ನೆಲ್ಲ ಹೇಗೆ ತೊಗೊಳ್ತಾ ಇದ್ದೀನಿ ಏನು ಅಂತ ಹೇಳಿಬಿಟ್ಟು. ಇಲ್ಲಿ ಯೂಶಲಾಗಿ ನಮಗೆ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ವಿಟಮಿನ್ ಡಿ ಯಾವಾಗಲೂ ಸ್ವಲ್ಪ ನಮಗೆಲ್ಲರಿಗೂ ಕಡಿಮೆನೇ ಇರುತ್ತೆ. ಸೊ ಅದ್ರ ಸಪ್ಲಿಮೆಂಟ್ನ ಇನ್ನು ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ. ಸೊ ಈ ಸಲ ನನಗೆ ಎಕ್ಸ್ಟ್ರಾ ವಿಟಮಿನ್ ಡಿ ಸಪ್ಲಿಮೆಂಟ್ನ ಸಜೆಸ್ಟ್ ಮಾಡಿದರು. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಈ ಒಂದು ಕ್ಲಿನಿಕ್ದು ಟೂರ್ ಫುಲ್ ನೋಡ್ತೀರಾ. ಏನಕ್ಕೆ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಥ್ರೂ ಔಟ್ ನನ್ನ ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಫಾಲೋಅಪ್ಸ್ ಆಗಿರ್ಬೋದು, ಹಾಗೆಯೇ ನಂದು ಸ್ಕ್ಯಾನ್ ಆಗಿರ್ಬೋದು, ಎಲ್ಲದಕ್ಕೂ ನಾನು ಇಲ್ಲೇ ಬಂದಿದ್ದೆ. ಸೊ ಹಾಗಾಗಿ ನಾನು ಮುಂಚೆನೂ ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ. ಬಟ್ ನಂದು ಎಕ್ಸಾಕ್ಟಾಗಿ ಡೆಲಿವರಿ ಆಗಿದ್ದು ಬೇರೆ ಹಾಸ್ಪಿಟ್ಲಿಗೆ ಕೊಟ್ಟಿದ್ದರು. ಬಟ್ ಆ ಹಾಸ್ಪಿಟಲನ್ನೇ ಇಲ್ಲಿ ಏನು ಕ್ಲಿನಿಕಲ್ಲಿ ನಾನು ಗೈನಕಾಲಜಿಸ್ಟ್ನ ನೋಡ್ತಿದ್ದೀನಲ್ಲ, ಅವರೇ ವರ್ಕ್ ಮಾಡ್ತಾಯಿದ್ರು. ಬಟ್ ರೆಗ್ಯುಲರ್ ಅಪಾಯಿಂಟ್ಮೆಂಟ್ಸ್ ಇರುತ್ತಲ್ಲ, ನಾವು ಯೂಶಲಾಗಿ ಸ್ಕ್ಯಾನಿಂಗಿಗೆ ಬರ್ತಾ ಇರ್ತೀವಿ, ಕೆಲವೊಂದು ಸಲ ಬ್ಲಡ್ ವರ್ಕಿಗೆ ಬರ್ತಾ ಇರ್ತೀವಿ. ಸೊ ಅದು ಎಲ್ಲ ಈ ಕ್ಲಿನಿಕ್ಕಿಗೆ ಬರ್ತಾ ಇದ್ದೆ ನಾನು. ಸೊ ಹಾಗಾಗಿ ನಿಮಗೆ ಇದು ಫುಲ್ ಟೂರ್ ಕೊಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನು ಫುಲ್ ಡೀಟೇಲಾಗಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಯೂಶ್ವಲಾಗಿ ನಮಗೆ ವೇಟಿಂಗ್ ಅಷ್ಟೊಂದು ಇರೋದಿಲ್ಲ. ನೋಡಿರ್ತೀರ ನೀವು ಆಲ್ರೆಡಿ ಇವಾಗ ಕ್ಲಿನಿಕ್ ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬಾ ರಶ್ ಅಂತ ಇರೋದಿಲ್ಲ. ಯೂಶ್ವಲಾಗಿ ಸ್ವಲ್ಪ ನಾವು ಮುಂಚೆನೇ ಅಪಾಯಿಂಟ್ಮೆಂಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬಂದಿರ್ತೀವಿ ಅಲ್ಲ, ಸೊ ಹಾಗಾಗಿ ವೇಟಿಂಗ್ 1 or 2 ಪೀಪಲ್ ಇರ್ತಾರೆ. ಇಲ್ಲ ಅಂತಾರೆ ನಾವು ಇನ್ ಟೈಮ್ ಹೋದಾಗೂ ಕರೆಕ್ಟ್ ಟೈಮ್ಗೆ ನೋಡ್ತಾರೆ. ಒಂದು 10-15 ನಿಮಿಷ ಹಂಗೆ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಸೊ ಹಾಗೆಯೇ ನೋಡ್ಬೋದು, ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋಗ್ತಾ ಇದ್ದಾಗಲೇ ನಾವು ಸ್ಪೆಷಲಿ ಪ್ರೆಗ್ನೆಂಟ್ ಇದ್ದಾಗ ನಮಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತಲ್ವ, ಬಿಕಾಸ್ ಹಾರ್ಮೋನಲ್ ಚೇಂಜಸ್ ಎಲ್ಲ ತುಂಬ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಬಟ್ ಇಲ್ಲಿ ಹೋಗಿ ಕಾಮಾಗಿ ಅಲ್ಲಿ ಕೂತ್ಕೊಂಡಾಗ ಆ್ಯಂಬಿಯನ್ಸ್ನ ನೋಡಿದಾಗಲೇ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ನೋಡ್ಬೋದು ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು 2 ಕ್ಲಿನಿಕ್ ಇನ್ ಬಿಟ್ವೀನ್ ಓಡಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ನಾನು ಫಸ್ಟ್ ಕ್ಲಿನಿಕ್ ಏನು ನೀವು ನೋಡಿದ್ರಲ್ಲ, ಅಲ್ಲಿ ನಂದು ಯೂಶಲಾಗಿ ರೆಗ್ಯುಲರ್ ಚೆಕಪ್ ಆಗ್ತಾಯಿತ್ತು. ಬಟ್ ಇನ್ ಕೇಸ್ ಏನಾದರೂ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಪಕ್ಕದ ಕ್ಲಿನಿಕ್ಕಿಗೆ ಅವರು ನನಗೆ ಕಳಿಸ್ತಾಯಿದ್ರು. ಸೊ ಹಾಗಾಗಿ ನಾನು ನಿಮಗೆ ಅದನ್ನು ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಲಿಫ್ಟಲ್ಲಿ ಬಂದು ತೋರಿಸ್ತಾ ಇದ್ದೀನಿ, ಇನ್ನೊಂದು ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಅಲ್ಲಿ ಇಲ್ಲಿ 2 ಕಡೆ ಓಡಾಡೋದು ನಿಮಗೆ ಜಾಸ್ತಿ ಅಂತ ಅನಿಸ್ಬೋದು. ಬಟ್ ನಾನು ಇವತ್ತು ಬಂದಿದ್ದು ರೆಗ್ಯುಲರ್ ಚೆಕಪ್ಗೆ. ಸೊ ಫಾಲೋಅಪ್ ಇತ್ತು ನನಗೆ ಮಗು ಆದಮೇಲೆ. ಆಲ್ರೆಡಿ ನಾನು ಬಂದಿದ್ದೆ 6 ಮಂತ್ಸ್ ಆದಮೇಲೆ. ಅದಾದಮೇಲೆ ಮತ್ತೆ ಬರೋಕ್ಕೆ ಹೇಳಿದರು. ಸೊ ಆವಾಗ ಬಂದಾಗ ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಈಗ ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಒಂದು ಸ್ನ್ಯಾಕ್ಸ್ ಬಾರ್ ಕೌಂಟರ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಎಲ್ಲ ನಾವು
ಏನೋ ಆನ್ಲೈನಲ್ಲಿ ದುಡ್ಡು ಪೇ ಮಾಡಿನೇ ತೊಗೋಬೋದು. ಯೂಶ್ವಲಾಗಿ ಹಾಸ್ಪಿಟಲ್ಸಿಗೆ ಬಂದಿರ್ತೀವಲ್ಲ, ಒಂದೊಂದು ಸಲ ನಮಗೆ ಏನೋ ಕರೆಕ್ಟ್ ಟೈಮ್ಗೆ ಹೋಗ್ಬೇಕಂತ ಹೇಳಿ ಏನಾದರೂ ಸರಿಯಾಗಿ ತಿಂದು ಬಂದಿರಲ್ಲ, ಇಲ್ಲ ಅಂತಂದರೆ ಏನು ತೊಗೊಂಡು ಬಂದಿರಲ್ಲ ಸ್ನ್ಯಾಕ್ಸು. ಬಟ್ ಇಲ್ಲಿ ನಮಗೆ ತೊಗೋಬೋದು, ಸೊ ಪೇ ಮಾಡಿ ತೊಗೋಬೋದು. ಸೊ ಹಾಗಾಗಿ ಒಂದು ಸ್ಮಾಲ್ ಕೌಂಟರ್ ಥರ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಥರ ಒಂದು ಸ್ನ್ಯಾಕ್ಸನ್ನು ಇಲ್ಲೇ ಅವೈಲೇಬಲ್ ಇದೆ. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಲ್ವ, ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸನ್ನು ಒಂದೇ ಬಿಲ್ಡಿಂಗಲ್ಲೇ ಇದ್ದಾರೆ. ಸ್ಪೆಷಲಿ ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಒಂದು ಗೈನಕಾಲಜಿಸ್ಟ್ ಹತ್ರ ಬಂದಾಗ ನಾವು ಯೂಶ್ವಲಾಗಿ ಸೆಕೆಂಡ್ ಮತ್ತು ಥರ್ಡ್ ಟ್ರೈಮಿಸ್ಟರ್ಗೆ ಹೋಗ್ತಾ ಇರುವಾಗ ಸ್ವಲ್ಪ ನಮ್ಮಲ್ಲಿ ಜಾಸ್ತಿನೇ ಚೇಂಜಸ್ ಎಲ್ಲ ಆಗುತ್ತೆ, ಸ್ವಲ್ಪ ಬೇಗ ಟಯರ್ಡ್ ಆಗ್ತಾ ಇರ್ತೀವಿ. ಸೊ ಇಲ್ಲಿ ಹೇಗೆ ಅಂತಂದರೆ, ಇವಾಗ ನಾರ್ಮಲಾಗಿ ಎಲ್ಲ ಚೆಕಪ್ ಮುಗಿದ್ಮೇಲೆ ಅವ್ರಿಗೇನೋ ಒಂದು ಸ್ಕ್ಯಾನಿಗೆ ಸಡನ್ನಾಗಿ ಕಳಿಸ್ಬೇಕಂತ ಅನ್ನಿಸ್ತು, ಇಲ್ಲ ಒಂದೇನೋ ಬ್ಲಡ್ ವರ್ಕ್ ಮಾಡಬೇಕಂತ ಅನ್ನಿಸ್ತು ಅಂತಂದರೆ ಎಲ್ಲದನ್ನು ಸ್ವಲ್ಪ ಈಸಿ ಆಗಲಿ ಪ್ರೆಗ್ನೆಂಟ್ ವುಮೆನ್ಗೆ ಅಂತ ಹೇಳಿಬಿಟ್ಟು ಒಂದೇ ಬಿಲ್ಡಿಂಗಲ್ಲೇ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸನ್ನು ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ, ನಾವು ಸೆಕೆಂಡ್ ಅಥವಾ ಥರ್ಡ್ ಟ್ರೈಮಿಸ್ಟರ್ ಹೋಗ್ತಾ ಇರುವಾಗಲೇ ತುಂಬ ಬಾಡಿಲಿ ಚೇಂಜಸ್ ಆಗುತ್ತಲ್ವ. ಕೆಲವೊಬ್ಬರಿಗೆಲ್ಲ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರುತ್ತೆ 6-7 ಮಂತ್ ಇದ್ದಾಗೇ. ಹಾಗೆಯೇ ಹೋಗ್ತಾ ಹೋಗ್ತಾ ತುಂಬ ಸ್ಕ್ಯಾನಿಂಗ್ ಜಾಸ್ತಿ ಆಗುತ್ತೆ ಮಾಡೋದೆಲ್ಲ. ಸೊ ಈ ಥರದ್ದೆಲ್ಲ ಟೆಸ್ಟ್ಗಳೆಲ್ಲ ಇದ್ದಾಗ ಸ್ವಲ್ಪ ಪ್ರೆಗ್ನೆಂಟ್ ವುಮೆನ್ಗೆ ಏನೋ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ಫೆಸಿಲಿಟಿನೂ ಒಂದೇ ಬಿಲ್ಡಿಂಗಲ್ಲಿ ಮಾಡೋದ್ರಿಂದ ನನಗೂ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸೊ ಹಾಗೆಯೇ ನಾನು ಸ್ವಲ್ಪ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಡ್ರೈವಿಂಗ್ ಕಡಿಮೆ ಮಾಡ್ತಾ ಇದ್ದೆ. ಫಸ್ಟ್ ಪ್ರೆಗ್ನೆನ್ಸಿ ಥ್ರೂ ಔಟ್ ಆಲ್ಮೋಸ್ಟ್ ನಾನೇ ಹೋಗ್ತಾ ಇದ್ದೆ. ಕೆಲವೊಂದು ಸಲ ನನ್ನ ಹಸ್ಬೆಂಡ್ ಬರೋರು ಟೆಸ್ಟ್ ಎಲ್ಲ ಏನಾದರೂ ಇದ್ದಾಗ. ಸೊ ಬಟ್ ಈ ಸಲ ನಾನು ಏನಂದರೆ ಸ್ವಲ್ಪ ತುಂಬಾ ಕಾಷಿಯಸ್ ಆಗಿದ್ದೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ. ಹಾಗಾಗಿ ಪ್ರತಿಯೊಂದು ಅಪಾಯಿಂಟ್ಮೆಂಟ್ಗೂ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಅವರೇ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಬರ್ತಾಯಿದ್ರು. ಏನಕ್ಕೂ ಗೊತ್ತಿಲ್ಲ, ನಾನು ಭಾಳನೇ ತುಂಬ ಕಾಷಿಯಸ್ ಆಗಿದ್ದೆ. ಅವರೂ ಅರ್ಥ ಮಾಡಿಕೊಂಡ್ರು. ಸರಿ ಅಂತ ಹೇಳಿಬಿಟ್ಟು, ಯೂಶ್ವಲಾಗಿ ಅವತ್ತು ವರ್ಕ್ ಫ್ರಮ್ ಹೋಮ್ ಇರೋದು, ಇಬ್ಬರು ಮನೆಯಲ್ಲೇ ಇರ್ತಾಯಿದ್ವಲ್ಲ. ಸೊ ಹಾಗಾಗಿ ಅವರು ನನಗೆ ಏನೋ ಎಲ್ಲ ಅಪಾಯಿಂಟ್ಮೆಂಟ್ಸ್ಗೂ ಜೊತೆಗೆ ಬರೋರು. ಈವನ್ ನಾರ್ಮಲ್ ಫಾಲೋಅಪ್ ಇದ್ರೂ ಬರೋರು, ಸ್ಕ್ಯಾನ್ ಇದ್ರೂ ಬರೋರು, ಅಥವಾ ಏನಾದರೂ ಬ್ಲಡ್ ವರ್ಕ್ ಇದ್ರೂ ಬರೋರು. ಒಂದು ಅಪಾಯಿಂಟ್ಮೆಂಟನ್ನು ಅವರು ಮಿಸ್ ಮಾಡಿಲ್ಲ. ಸೊ ನಂದು ಒಂದು ಪ್ರೆಗ್ನೆನ್ಸಿ ಏನೋ ತುಂಬಾ ಸ್ಮೂತಾಗಿ ಹೋಯಿತು ಅಂತಲೇ ಹೇಳ್ಬೋದು. ಮತ್ತು ಡೆಲಿವರಿ ಸ್ಟೋರಿ ಆಗಿರ್ಬೋದು, ಅದನ್ನೆಲ್ಲ ಬೇಕಂದರೆ ನಾನು ಮುಂದಿನ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈಗೇನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಪಾರ್ಕಿಂಗ್ ಲಾಟ್ಗೆ ಹೋಗ್ತಾ ಇದ್ದೀನಿ. ಇವ್ರದ್ದು ಕ್ಲಿನಿಕ್ ಆಪೋಸಿಟನ್ನೇ 2 ಅಥವಾ 3 ಫ್ಲೋರಷ್ಟು ಕಾರ್ ಪಾರ್ಕ್ ಮಾಡೋಷ್ಟು ತುಂಬಾ ಜಾಗ ಇದೆ. ಹಾಗೆಯೇ ನಮಗೇನು ಇಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿದರೆ ಏನೋ ಚಾರ್ಜ್ ಏನೂ ಮಾಡಲ್ಲ. ಬಟ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೇಗಾಗೋದು ಅಂತಂದರೆ, ನಾನು ಫಸ್ಟ್ ಒಂದು 5 ಮಂತ್ಸ್ ಹಾಗೆ ವಾಷಿಂಗ್ಟನ್ DC ಹೋಗ್ತಾ ಇದ್ದೆ. ನನ್ನ ಗೈನಕಾಲಜಿಸ್ಟ್ ಅಲ್ಲಿ ಅವೈಲೇಬಲ್ ಇದ್ದರು. ನಾನು ವರ್ಜಿನಿಯಾ ಅನ್ನೋ ಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸ್ವಲ್ಪ ಲಾಂಗ್ ಡ್ರೈವ್ ಆಗೋದು ನನಗೆ. ಬಟ್ ಅಷ್ಟು ದೂರ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ವಾಷಿಂಗ್ಟನ್ DC ಹೇಗಾಗುತ್ತೆ ಅಂತಂದರೆ, ಅದು ಡೌನ್ ಟೌನ್ ಏರಿಯಾ ಅಂತಲೇ ಹೇಳ್ಬೋದು. ತುಂಬ ಬ್ಯುಸಿ ಪ್ಲೇಸ್ ಅದು ಆ್ಯಕ್ಚುಲಿ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ನಮಗೇನಾದರೂ ಕಾರ್ ಪಾರ್ಕ್ ಮಾಡಿದರೆ ಎಲ್ಲೇ ಹೋದರೂ ಕೂಡ ಸ್ವಲ್ಪ ಚಾರ್ಜ್ ಮಾಡ್ತಾರೆ. ನನಗೆ ಅಲ್ಲಿ ಒಂದು 2 hours ಹಂಗೆ ಏನಾದರೂ ನಾನು ಯಾವುದಾರ ಒಂದು ಅಪಾಯಿಂಟ್ಮೆಂಟಿಗೆ ಹೋದರೆ $10 $15 ಹಾಗೆ ಚಾರ್ಜ್ ಮಾಡೋರು. ಬಟ್ ಆ ಥರ ಪ್ರಾಬ್ಲಮ್ ಏನು ನನಗೆ ಇಲ್ಲಿ ಆಗಲಿಲ್ಲ. ಇವತ್ತಿನ ನಂದು ಅಪಾಯಿಂಟ್ಮೆಂಟ್ ಮುಗೀತು. ಇನ್ನೇನು ಮನೆಗೆ ಹೊರಡ್ತಾ ಇದ್ದೀನಿ, ನೋಡ್ಬೋದು. ಸೊ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀನಲ್ಲ, ಈ ಒಂದು ನಾನು ಇರೋವಂಥ ಸಿಟಿ ಫೀಲ್ ನಿಮಗೂ ಬರಲಿ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಡ್ರೈವ್ ಮಾಡ್ತಿರುವಾಗಲೇ ಸ್ವಲ್ಪ ಲಾಂಗ್ ವೀಡಿಯೋನ ಮಾಡಿಕೊಂಡು ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇದು ಸ್ವಲ್ಪ ಮಧ್ಯಾಹ್ನದ ಟೈಮ್. ಸೊ ಯೂಶ್ವಲಾಗಿ ನಾನು ನಿಮಗೆ ಮುಂಚೆನೇ ಶೇರ್ ಮಾಡಿದಾಗೇ ಸ್ವಲ್ಪ ಮಧ್ಯಾಹ್ನದ ಮೇಲೆ ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ. ಯಾಕಂದರೆ ಬೇಬಿದು ಮಾರ್ನಿಂಗ್ ಎಲ್ಲ ರೂಟೀನ್ ಮುಗಿಸ್ಕೊಂಡೇ ನಾನು ಬರ್ತೀನಿ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಹೇಗಿದೆ US ಅಲ್ಲಿ ಅಂತ ಎಲ್ಲ ಹೇಳಿಬಿಟ್ಟು.
ಸ್ವಲ್ಪ ಒಂದೇ ಥರ ಅನಿಸುತ್ತೆ ನಿಮಗೆ ನೋಡೋದಕ್ಕೆಲ್ಲ. ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಆಗಲಿ ಅಥವಾ ಮನೆಗಳಾಗಲಿ ಅಥವಾ ಯಾವುದೋ ಒಂದು ಸ್ಟೋರ್ದಾಗಲಿ ಅಷ್ಟೊಂದು ಡಿಫ್ರೆನ್ಸ್ ಏನು ಅಂತ ಅನಿಸೋದಿಲ್ಲ. ಎಲ್ಲ ಕಡೆಯೂ ಒಂದೇ ಥರನೇ ಅಂತ ಅನಿಸುತ್ತೆ. ತುಂಬ ಕಲರ್ಫುಲ್ ಅನಿಸಲ್ಲ, ತುಂಬ ಡಾರ್ಕ್ ಕಲರ್ಸ್ ಎಲ್ಲ ಕಾಣೋದಿಲ್ಲ ನಿಮಗೆ. ಹಾಗೆಯೇ ನೋಡ್ಬೋದು ಇಲ್ಲಿ ಆಲ್ರೆಡಿ ಹೈಸ್ಕೂಲ್ ಕಿಡ್ಸ್ ಸ್ಕೂಲ್ ಮುಗಿದ್ಬಿಡುತ್ತೆ 2:30 3 ಗಂಟೆ ಹಾಗೆ. ಬಟ್ ಎಲಿಮೆಂಟ್ರಿ ಸ್ಕೂಲ್ ಕಿಡ್ಸ್ ಸ್ವಲ್ಪ ಲೇಟಾಗಿ ಬರ್ತಾರೆ 4 ಗಂಟೆಗೆ ಹಾಗೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ವಾ, ಏನು ಟ್ರಾಫಿಕೇ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ. ಏನಕ್ಕೆ ಅಂತಂದರೆ ಇದು 2:30 3 ಗಂಟೆ ಅಲ್ವಾ, ಸೊ ಅಷ್ಟೊಂದು ಟ್ರಾಫಿಕ್ ಇಲ್ಲ. 4 4:15 5 ಗಂಟೆ ಮೇಲೆ ಎಲ್ಲರೂ ಆಫೀಸಿಂದ ಮನೆಗೆ ಹೋಗೋ ಟೈಮು, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ಹಾಗೆಯೇ ಇಲ್ಲಿ ವೆದರ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ಮಾಡ್ರೇಟ್ ಇದೆ ಅಂತಲೇ ಹೇಳ್ಬೋದು. ತುಂಬ ಬಿಸಿಲಾಗಲಿ ತುಂಬ ಕೋಲ್ಡ್ ಆಗಲಿ ಹಾಗೇನಿಲ್ಲ. ಸೊ ಹಾಗಾಗಿ ನಮಗೆ ತುಂಬಾ ಕಂಫರ್ಟಬಲ್ ಆಗಿದೆ ಈ ಪ್ಲೇಸ್ ಅಂತ ಹೇಳ್ಬೋದು. ಮೋಸ್ಟ್ ನಮಗೆ ಇಲ್ಲಿ ಈ ಪ್ಲೇಸ್ ಇಷ್ಟ ಆಗಿದೆ ಏನಕ್ಕೆ ಅಂದರೆ ಇಲ್ಲಿರೋವಂಥ ಒಂದು ಮರಗಳು. ಸೊ ಇಲ್ಲಿರೋ ಟ್ರೀಸ್ ತುಂಬಾ ಇಷ್ಟ ನಮಗೆ. ಹಾಗೆಯೇ ಹೈಕಿಂಗ್ ಪ್ಲೇಸಸ್ ಎಲ್ಲ ತುಂಬ ಜಾಸ್ತಿ ಇದೆ, ಮನೆ ಹತ್ರ ಆಗಿರ್ಬೋದು ಅಥವಾ ಸುತ್ತಮುತ್ತ ತುಂಬಾ ಇದೆ. ಸೊ ಹಾಗಾಗಿ ನಮಗೆ ಈ ಪ್ಲೇಸ್ ಇಷ್ಟ ಆಗಿರೋದ್ರಿಂದ ಇಲ್ಲೇ ತುಂಬ ವರ್ಷಗಳಿಂದ ಇದ್ದೀವಿ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್? ನಾನು ಯಾವಾಗಲೂ ಸ್ವಲ್ಪ ಡೀಟೇಲ್ ಆಗಿ ಟೂರ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೂ ಕೂಡ ಈ ಒಂದು ವರ್ಚುವಲ್ ಟೂರ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.